ನಾಡಿನಾದ್ಯಂತ ಇಂದು ಸಂಕ್ರಾಂತಿ ಹಬ್ಬದ ಸಂಭ್ರಮ. ವರ್ಷದ ಮೊದಲ ಹಬ್ಬ ಆಗಿರುವಂತಹ ಈ ಸಂಕ್ರಾಂತಿ ಹಬ್ಬವನ್ನ ನಾಡಿನಾದ್ಯಂತ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಭರಾಟೆ ಇವತ್ತು KR ಮಾರುಕಟ್ಟೆಯಲ್ಲಿ ನಾನಿದ್ದೀನಿ, ನೋಡ್ತಾ ಇರಬಹುದು ನೀವು, ಜನ ಜಂಗುಳಿ ಅಂತಾನೆ ಹೇಳ್ಬೋದು. ಸಾವಿರಾರು ಜನರು ಸೇರಿದ್ದಾರೆ. ಅಂದ್ರೆ ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಸಂಕ್ರಾಂತಿಗೆ ಖರೀದಿ ಭರಾಟೆ ಕೂಡ ಅಷ್ಟರ ಮಟ್ಟಿಗೆ ಜೋರಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಸಾಕಷ್ಟು ಹೂವುಗಳನ್ನಾಗಿರಬಹುದು, ಮತ್ತೆ ಕಬ್ಬು, ಅಂದ್ರೆ ಸಂಕ್ರಾಂತಿ ಅಂದ ತಕ್ಷಣ ಕಬ್ಬು, ಎಳ್ಳು, ಬೆಲ್ಲ ಪ್ರಮುಖವಾಗುತ್ತೆ. ಹಾಗಾಗಿ ಕಬ್ಬುಗಳ ಭರಾಟೆ ಆಗಿರಬಹುದು, ಹೂಗಳ ಖರೀದಿ ಭರಾಟೆ ಆಗಿರಬಹುದು, ಪ್ರತಿಯೊಂದು ಕೂಡ ಹಣ್ಣು ಹಂಪಲುಗಳಲ್ಲಾಗಿರಬಹುದು. ಇಲ್ಲಿ ಅದರಲ್ಲೂ KR ಮಾರುಕಟ್ಟೆ ಅಂದ ತಕ್ಷಣ ವಿವಿಧ ರೀತಿಯಾಗಿ ಹೂವುಗಳು ಬರುತ್ತೆ. ಹಾಗಾಗಿ ಹೂಗಳ ಖರೀದಿ ಕೂಡ ಅದ್ದೂರಿಯಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವರ್ಷದ ಮೊದಲ ಹಬ್ಬ, ಈ ಒಂದು ಹಬ್ಬದಿಂದಲೇ ಹಲವಾರು ಹಬ್ಬಗಳಿಗೆ ಒಂದು ಸ್ವಾಗತ ಅಂತಾನೆ ಹೇಳ್ಬೋದು. ಹಾಗಾಗಿ ಖರೀದಿ ಮಾರುಕಟ್ಟೆ, KR ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿರುವುದನ್ನ ನೀವು ನೋಡ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ಕಿಕ್ಕಿರಿದು ಜನಸಂಖ್ಯೆ ಸೇರಿದೆ ಅಂತಾನೆ ಹೇಳ್ಬೋದು. ಕಲರ್ ಹೂವುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಮತ್ತೆ ಪೂಜೆಗೆ ಬೇಕಾಗಿರುವಂತಹ ಹಣ್ಣು ಹಂಪಲುಗಳಾಗಿರಬಹುದು, ಎಳ್ಳು ಬೆಲ್ಲ ಆಗಿರಬಹುದು, ಕಬ್ಬುಗಳನ್ನಾಗಿರಬಹುದು, ಪ್ರತಿಯೊಂದನ್ನು ಕೂಡ ಖರೀದಿ ಮಾಡುವ ಭರಾಟೆಯಲ್ಲಿ ಜನರು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ರಾತ್ರಿ ಅಂದ್ರೆ ಸುಮಾರು ಬೆಳಿಗ್ಗೆ 3 ಗಂಟೆಯಿಂದಲೇ ಖರೀದಿ ಭರಾಟೆ ಜೋರಾಗಿದೆ. KR ಮಾರುಕಟ್ಟೆಯತ್ತ ಜನರು ಖರೀದಿ ಮಾಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇಂದಿನ ದರ ಕೂಡ ಕನಕಾಂಬರಕ್ಕೆ 700 ರಿಂದ 800 ರೂಪಾಯಿ ಇತ್ತು ನಿನ್ನೆ. ಇವತ್ತು 1000 ರೂಪಾಯಿವರೆಗೂ ಕನಕಾಂಬರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಕಾಕಡ, ಸೇವಂತಿ, ಗುಲಾಬಿ, ಚೆಂಡು ಹಣ್ಣು, ಅದರಲ್ಲೂ ಚೆಂಡು ಹೂವಂತರೂ ಸಿಕ್ಕಾಪಟ್ಟೆ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಅದಕ್ಕೆ ಬೇಕಾಗಿರುವಂತ ಕಬ್ಬುಗಳಾಗಿರ್ಬಹುದು, ಪೂಜೆಗೆ ಬೆಲ್ಲ, ಸೇಬು, ದಾಳಿಂಬೆ, ಕಡಲೆಕಾಯಿ, ಪ್ರತಿಯೊಂದನ್ನು ಕೂಡ ಖರೀದಿ ಭರಾಟೆಯಲ್ಲಿ ಜನರು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ನೀವು, ಸಾಕಷ್ಟು ಜನರು ಖರೀದಿಯ ಒಂದು ಸಂಭ್ರಮಾಚರಣೆಗೆ ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನ ಎಲ್ಲರಿಗೂ ಕೂಡ ಹಂಚಿ ಒಂದು ವರ್ಷದ ಮೊದಲ ಹಬ್ಬವನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆಯ ದರ ಒಂದು ರೀತಿಯಲ್ಲಿದ್ರೆ ಇವತ್ತು ಇನ್ನ ಸ್ವಲ್ಪ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿನ್ನೆ ಕನಕಾಂಬರಕ್ಕೆ 700 ರಿಂದ 800 ರೂಪಾಯಿ ಇದ್ರೆ ಇವತ್ತು 1000 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಿದೆ. ಹೀಗೆ ನಿನ್ನೆಗಿಂತ ಇವತ್ತು 100 ರಿಂದ 200 ರೂಪಾಯಿ ಹೆಚ್ಚಳ ಆಗ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಡಿನಾದ್ಯಂತ ಇಂದು ಸಂಕ್ರಾಂತಿ ಹಬ್ಬದ ಸಂಭ್ರಮ. ವರ್ಷದ ಮೊದಲ ಹಬ್ಬ ಆಗಿರುವಂತಹ ಈ ಸಂಕ್ರಾಂತಿ ಹಬ್ಬವನ್ನ ನಾಡಿನಾದ್ಯಂತ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಭರಾಟೆ ಇವತ್ತು KR ಮಾರುಕಟ್ಟೆಯಲ್ಲಿ ನಾನಿದ್ದೀನಿ, ನೋಡ್ತಾ ಇರಬಹುದು ನೀವು, ಜನ ಜಂಗುಳಿ ಅಂತಾನೆ ಹೇಳ್ಬೋದು. ಸಾವಿರಾರು ಜನರು ಸೇರಿದ್ದಾರೆ. ಅಂದ್ರೆ ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಸಂಕ್ರಾಂತಿಗೆ ಖರೀದಿ ಭರಾಟೆ ಕೂಡ ಅಷ್ಟರ ಮಟ್ಟಿಗೆ ಜೋರಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಸಾಕಷ್ಟು ಹೂವುಗಳನ್ನಾಗಿರಬಹುದು, ಮತ್ತೆ ಕಬ್ಬು, ಅಂದ್ರೆ ಸಂಕ್ರಾಂತಿ ಅಂದ ತಕ್ಷಣ ಕಬ್ಬು, ಎಳ್ಳು, ಬೆಲ್ಲ ಪ್ರಮುಖವಾಗುತ್ತೆ. ಹಾಗಾಗಿ ಕಬ್ಬುಗಳ ಭರಾಟೆ ಆಗಿರಬಹುದು, ಹೂಗಳ ಖರೀದಿ ಭರಾಟೆ ಆಗಿರಬಹುದು, ಪ್ರತಿಯೊಂದು ಕೂಡ ಹಣ್ಣು ಹಂಪಲುಗಳಲ್ಲಾಗಿರಬಹುದು. ಇಲ್ಲಿ ಅದರಲ್ಲೂ KR ಮಾರುಕಟ್ಟೆ ಅಂದ ತಕ್ಷಣ ವಿವಿಧ ರೀತಿಯಾಗಿ ಹೂವುಗಳು ಬರುತ್ತೆ. ಹಾಗಾಗಿ ಹೂಗಳ ಖರೀದಿ ಕೂಡ ಅದ್ದೂರಿಯಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವರ್ಷದ ಮೊದಲ ಹಬ್ಬ, ಈ ಒಂದು ಹಬ್ಬದಿಂದಲೇ ಹಲವಾರು ಹಬ್ಬಗಳಿಗೆ ಒಂದು ಸ್ವಾಗತ ಅಂತಾನೆ ಹೇಳ್ಬೋದು. ಹಾಗಾಗಿ ಖರೀದಿ ಮಾರುಕಟ್ಟೆ, KR ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿರುವುದನ್ನ ನೀವು ನೋಡ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ಕಿಕ್ಕಿರಿದು ಜನಸಂಖ್ಯೆ ಸೇರಿದೆ ಅಂತಾನೆ ಹೇಳ್ಬೋದು. ಕಲರ್ ಹೂವುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಮತ್ತೆ ಪೂಜೆಗೆ ಬೇಕಾಗಿರುವಂತಹ ಹಣ್ಣು ಹಂಪಲುಗಳಾಗಿರಬಹುದು, ಎಳ್ಳು ಬೆಲ್ಲ ಆಗಿರಬಹುದು, ಕಬ್ಬುಗಳನ್ನಾಗಿರಬಹುದು, ಪ್ರತಿಯೊಂದನ್ನು ಕೂಡ ಖರೀದಿ ಮಾಡುವ ಭರಾಟೆಯಲ್ಲಿ ಜನರು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ರಾತ್ರಿ ಅಂದ್ರೆ ಸುಮಾರು ಬೆಳಿಗ್ಗೆ 3 ಗಂಟೆಯಿಂದಲೇ ಖರೀದಿ ಭರಾಟೆ ಜೋರಾಗಿದೆ. KR ಮಾರುಕಟ್ಟೆಯತ್ತ ಜನರು ಖರೀದಿ ಮಾಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇಂದಿನ ದರ ಕೂಡ ಕನಕಾಂಬರಕ್ಕೆ 700 ರಿಂದ 800 ರೂಪಾಯಿ ಇತ್ತು ನಿನ್ನೆ. ಇವತ್ತು 1000 ರೂಪಾಯಿವರೆಗೂ ಕನಕಾಂಬರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಕಾಕಡ, ಸೇವಂತಿ, ಗುಲಾಬಿ, ಚೆಂಡು ಹಣ್ಣು, ಅದರಲ್ಲೂ ಚೆಂಡು ಹೂವಂತರೂ ಸಿಕ್ಕಾಪಟ್ಟೆ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಅದಕ್ಕೆ ಬೇಕಾಗಿರುವಂತ ಕಬ್ಬುಗಳಾಗಿರ್ಬಹುದು, ಪೂಜೆಗೆ ಬೆಲ್ಲ, ಸೇಬು, ದಾಳಿಂಬೆ, ಕಡಲೆಕಾಯಿ, ಪ್ರತಿಯೊಂದನ್ನು ಕೂಡ ಖರೀದಿ ಭರಾಟೆಯಲ್ಲಿ ಜನರು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ನೀವು, ಸಾಕಷ್ಟು ಜನರು ಖರೀದಿ ಒಂದು ಸಂಭ್ರಮಾಚರಣೆಗೆ ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನ ಎಲ್ಲರಿಗೂ ಕೂಡ ಹಂಚಿ ಒಂದು ವರ್ಷದ ಮೊದಲ ಹಬ್ಬವನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆಯ ದರ ಒಂದು ರೀತಿಯಲ್ಲಿದ್ರೆ ಇವತ್ತು ಇನ್ನ ಸ್ವಲ್ಪ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿನ್ನೆ ಕನಕಾಂಬರಕ್ಕೆ 700 ರಿಂದ 800 ರೂಪಾಯಿ ಇದ್ರೆ ಇವತ್ತು 1000 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಿದೆ. ಹೀಗೆ ನಿನ್ನೆಗಿಂತ ಇವತ್ತು 100 ರಿಂದ 200 ರೂಪಾಯಿ ಹೆಚ್ಚಳ ಆಗ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನಾಡಿನಾದ್ಯಂತ ಇಂದು ಸಂಕ್ರಾಂತಿ ಹಬ್ಬದ ಸಂಭ್ರಮ. ವರ್ಷದ ಮೊದಲ ಹಬ್ಬ ಆಗಿರುವಂತಹ ಈ ಸಂಕ್ರಾಂತಿ ಹಬ್ಬವನ್ನ ನಾಡಿನಾದ್ಯಂತ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಬರಾಟೆ ಇವತ್ತು KR ಮಾರುಕಟ್ಟೆಯಲ್ಲಿ ನಾನಿದ್ದೀನಿ, ನೋಡ್ತಾ ಇರಬಹುದು ನೀವು, ಜನ ಜಂಗುಳಿ ಅಂತಾನೆ ಹೇಳ್ಬೋದು. ಸಾವಿರಾರು ಜನರು ಸೇರಿದ್ದಾರೆ. ಅಂದ್ರೆ ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಸಂಕ್ರಾಂತಿಗೆ ಖರೀದಿ ಭರಾಟೆ ಕೂಡ ಅಷ್ಟರ ಮಟ್ಟಿಗೆ ಜೋರಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಸಾಕಷ್ಟು ಹೂವುಗಳನ್ನಾಗಿರಬಹುದು, ಮತ್ತೆ ಕಬ್ಬು, ಅಂದ್ರೆ ಸಂಕ್ರಾಂತಿ ಅಂದ ತಕ್ಷಣ ಕಬ್ಬು, ಎಳ್ಳು, ಬೆಲ್ಲ ಪ್ರಮುಖವಾಗುತ್ತೆ. ಹಾಗಾಗಿ ಕಬ್ಬುಗಳ ಭರಾಟೆ ಆಗಿರಬಹುದು, ಹೂಗಳ ಖರೀದಿ ಭರಾಟೆ ಆಗಿರಬಹುದು, ಪ್ರತಿಯೊಂದು ಕೂಡ ಹಣ್ಣು ಹಂಪಲುಗಳಲ್ಲಾಗಿರಬಹುದು. ಇಲ್ಲಿ ಅದರಲ್ಲೂ KR ಮಾರುಕಟ್ಟೆ ಅಂದ ತಕ್ಷಣ ವಿವಿಧ ರೀತಿಯಾಗಿ ಹೂವುಗಳು ಬರುತ್ತೆ. ಹಾಗಾಗಿ ಹೂಗಳ ಖರೀದಿ ಕೂಡ ಅದ್ದೂರಿಯಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವರ್ಷದ ಮೊದಲ ಹಬ್ಬ, ಈ ಒಂದು ಹಬ್ಬದಿಂದಲೇ ಹಲವಾರು ಹಬ್ಬಗಳಿಗೆ ಒಂದು ಸ್ವಾಗತ ಅಂತಾನೆ ಹೇಳ್ಬೋದು. ಹಾಗಾಗಿ ಖರೀದಿ ಮಾರುಕಟ್ಟೆ, KR ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿರುವುದನ್ನ ನೀವು ನೋಡ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ಕಿಕ್ಕಿರಿದು ಜನಸಂಖ್ಯೆ ಸೇರಿದೆ ಅಂತಾನೆ ಹೇಳ್ಬೋದು. ಕಲರ್ ಹೂವುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಮತ್ತೆ ಪೂಜೆಗೆ ಬೇಕಾಗಿರುವಂತಹ ಹಣ್ಣು ಹಂಪಲುಗಳಾಗಿರಬಹುದು, ಎಳ್ಳು ಬೆಲ್ಲ ಆಗಿರಬಹುದು, ಕಬ್ಬುಗಳನ್ನಾಗಿರಬಹುದು, ಪ್ರತಿಯೊಂದನ್ನು ಕೂಡ ಖರೀದಿ ಮಾಡುವ ಭರಾಟೆಯಲ್ಲಿ ಜನರು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ರಾತ್ರಿ ಅಂದ್ರೆ ಸುಮಾರು ಬೆಳಿಗ್ಗೆ 3 ಗಂಟೆಯಿಂದಲೇ ಖರೀದಿ ಭರಾಟೆ ಜೋರಾಗಿದೆ. KR ಮಾರುಕಟ್ಟೆಯತ್ತ ಜನರು ಖರೀದಿ ಮಾಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇಂದಿನ ದರ ಕೂಡ ಕನಕಾಂಬರಕ್ಕೆ 700 ರಿಂದ 800 ರೂಪಾಯಿ ಇತ್ತು ನಿನ್ನೆ. ಇವತ್ತು 1000 ರೂಪಾಯಿವರೆಗೂ ಕನಕಾಂಬರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಕಾಕಡ, ಸೇವಂತಿ, ಗುಲಾಬಿ, ಚೆಂಡು ಹಣ್ಣು, ಅದರಲ್ಲೂ ಚೆಂಡು ಹೂವಂತರೂ ಸಿಕ್ಕಾಪಟ್ಟೆ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಅದಕ್ಕೆ ಬೇಕಾಗಿರುವಂತ ಕಬ್ಬುಗಳಾಗಿರ್ಬಹುದು, ಪೂಜೆಗೆ ಬೆಲ್ಲ, ಸೇಬು, ದಾಳಿಂಬೆ, ಕಡಲೆಕಾಯಿ, ಪ್ರತಿಯೊಂದನ್ನು ಕೂಡ ಖರೀದಿ ಭರಾಟೆಯಲ್ಲಿ ಜನರು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ನೀವು, ಸಾಕಷ್ಟು ಜನರು ಖರೀದಿಯ ಒಂದು ಸಂಭ್ರಮಾಚರಣೆಗೆ ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನ ಎಲ್ಲರಿಗೂ ಕೂಡ ಹಂಚಿ ಒಂದು ವರ್ಷದ ಮೊದಲ ಹಬ್ಬವನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆಯ ದರ ಒಂದು ರೀತಿಯಲ್ಲಿದ್ರೆ ಇವತ್ತು ಇನ್ನ ಸ್ವಲ್ಪ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿನ್ನೆ ಕನಕಾಂಬರಕ್ಕೆ 700 ರಿಂದ 800 ರೂಪಾಯಿ ಇದ್ರೆ ಇವತ್ತು 1000 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಿದೆ. ಹೀಗೆ ನಿನ್ನೆಗಿಂತ ಇವತ್ತು 100 ರಿಂದ 200 ರೂಪಾಯಿ ಹೆಚ್ಚಳ ಆಗ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಡಿನಾದ್ಯಂತ ಇಂದು ಸಂಕ್ರಾಂತಿ ಹಬ್ಬದ ಸಂಭ್ರಮ. ವರ್ಷದ ಮೊದಲ ಹಬ್ಬ ಆಗಿರುವಂತಹ ಈ ಸಂಕ್ರಾಂತಿ ಹಬ್ಬವನ್ನ ನಾಡಿನಾದ್ಯಂತ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಬರಾಟೆ ಇವತ್ತು KR ಮಾರುಕಟ್ಟೆಯಲ್ಲಿ ನಾನಿದ್ದೀನಿ, ನೋಡ್ತಾ ಇರಬಹುದು ನೀವು, ಜನ ಜಂಗುಳಿ ಅಂತಾನೆ ಹೇಳ್ಬೋದು. ಸಾವಿರಾರು ಜನರು ಸೇರಿದ್ದಾರೆ. ಅಂದ್ರೆ ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಸಂಕ್ರಾಂತಿಗೆ ಖರೀದಿ ಭರಾಟೆ ಕೂಡ ಅಷ್ಟರ ಮಟ್ಟಿಗೆ ಜೋರಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ, ಸಾಕಷ್ಟು ಹೂವುಗಳನ್ನಾಗಿರಬಹುದು, ಮತ್ತೆ ಕಬ್ಬು, ಅಂದ್ರೆ ಸಂಕ್ರಾಂತಿ ಅಂದ ತಕ್ಷಣ ಕಬ್ಬು, ಎಳ್ಳು, ಬೆಲ್ಲ ಪ್ರಮುಖವಾಗುತ್ತೆ. ಹಾಗಾಗಿ ಕಬ್ಬುಗಳ ಭರಾಟೆ ಆಗಿರಬಹುದು, ಹೂಗಳ ಖರೀದಿ ಭರಾಟೆ ಆಗಿರಬಹುದು, ಪ್ರತಿಯೊಂದು ಕೂಡ ಹಣ್ಣು ಹಂಪಲುಗಳಲ್ಲಾಗಿರಬಹುದು. ಇಲ್ಲಿ ಅದರಲ್ಲೂ KR ಮಾರುಕಟ್ಟೆ ಅಂದ ತಕ್ಷಣ ವಿವಿಧ ರೀತಿಯಾಗಿ ಹೂವುಗಳು ಬರುತ್ತೆ. ಹಾಗಾಗಿ ಹೂಗಳ ಖರೀದಿ ಕೂಡ ಅದ್ದೂರಿಯಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವರ್ಷದ ಮೊದಲ ಹಬ್ಬ, ಈ ಒಂದು ಹಬ್ಬದಿಂದಲೇ ಹಲವಾರು ಹಬ್ಬಗಳಿಗೆ ಒಂದು ಸ್ವಾಗತ ಅಂತಾನೆ ಹೇಳ್ಬೋದು. ಹಾಗಾಗಿ ಖರೀದಿ ಮಾರುಕಟ್ಟೆ, KR ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿರುವುದನ್ನ ನೀವು ನೋಡ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ಕಿಕ್ಕಿರಿದು ಜನಸಂಖ್ಯೆ ಸೇರಿದೆ ಅಂತಾನೆ ಹೇಳ್ಬೋದು. ಕಲರ್ ಹೂವುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಮತ್ತೆ ಪೂಜೆಗೆ ಬೇಕಾಗಿರುವಂತಹ ಹಣ್ಣು ಹಂಪಲುಗಳಾಗಿರಬಹುದು, ಎಳ್ಳು ಬೆಲ್ಲ ಆಗಿರಬಹುದು, ಕಬ್ಬುಗಳನ್ನಾಗಿರಬಹುದು, ಪ್ರತಿಯೊಂದನ್ನು ಕೂಡ ಖರೀದಿ ಮಾಡುವ ಭರಾಟೆಯಲ್ಲಿ ಜನರು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ರಾತ್ರಿ ಅಂದ್ರೆ ಸುಮಾರು ಬೆಳಿಗ್ಗೆ 3 ಗಂಟೆಯಿಂದಲೇ ಖರೀದಿ ಭರಾಟೆ ಜೋರಾಗಿದೆ. KR ಮಾರುಕಟ್ಟೆಯತ್ತ ಜನರು ಖರೀದಿ ಮಾಡ್ಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇಂದಿನ ದರ ಕೂಡ ಕನಕಾಂಬರಕ್ಕೆ 700 ರಿಂದ 800 ರೂಪಾಯಿ ಇತ್ತು ನಿನ್ನೆ. ಇವತ್ತು 1000 ರೂಪಾಯಿವರೆಗೂ ಕನಕಾಂಬರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಕಾಕಡ, ಸೇವಂತಿ, ಗುಲಾಬಿ, ಚೆಂಡು ಹಣ್ಣು, ಅದರಲ್ಲೂ ಚೆಂಡು ಹೂವಂತರೂ ಸಿಕ್ಕಾಪಟ್ಟೆ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಅದಕ್ಕೆ ಬೇಕಾಗಿರುವಂತ ಕಬ್ಬುಗಳಾಗಿರ್ಬಹುದು, ಪೂಜೆಗೆ ಬೆಲ್ಲ, ಸೇಬು, ದಾಳಿಂಬೆ, ಕಡಲೆಕಾಯಿ, ಪ್ರತಿಯೊಂದನ್ನು ಕೂಡ ಖರೀದಿ ಭರಾಟೆಯಲ್ಲಿ ಜನರು ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದಾರೆ ನೀವು, ಸಾಕಷ್ಟು ಜನರು ಖರೀದಿಯ ಒಂದು ಸಂಭ್ರಮಾಚರಣೆಗೆ ವರ್ಷದ ಮೊದಲ ಹಬ್ಬ ಆಗಿರುವುದರಿಂದ ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನ ಎಲ್ಲರಿಗೂ ಕೂಡ ಹಂಚಿ ಒಂದು ವರ್ಷದ ಮೊದಲ ಹಬ್ಬವನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆಯ ದರ ಒಂದು ರೀತಿಯಲ್ಲಿದ್ರೆ ಇವತ್ತು ಇನ್ನ ಸ್ವಲ್ಪ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿನ್ನೆ ಕನಕಾಂಬರಕ್ಕೆ 700 ರಿಂದ 800 ರೂಪಾಯಿ ಇದ್ರೆ ಇವತ್ತು 1000 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಿದೆ. ಹೀಗೆ ನಿನ್ನೆಗಿಂತ ಇವತ್ತು 100 ರಿಂದ 200 ರೂಪಾಯಿ ಹೆಚ್ಚಳ ಆಗ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.